ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಇಷ್ಟು ಬೇಗನೆ ಕನೆಕ್ಟ್ ಆಗಿರುವುದಕ್ಕಾಗಿ, ಸಂದೇಶಕ್ಕೋಸ್ಕರ ಕಾದು ಕುಳಿತಿರುವುದಕ್ಕಾಗಿ ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಪ್ರತಿದಿನ ಈ ರೀತಿ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರಲು ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ನಿಮ್ಮಲ್ಲಿ ಇನ್ನೂ ಕೆಲವರು ಕನೆಕ್ಟ್ ಆಗ್ತಾ ಇರಬಹುದು ಅಥವಾ ಈಗಲೇ ಹಾಸಿಗೆಯಿಂದ ಎದ್ದಿರಬಹುದು. ಬನ್ನಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಬೆಳಗಾಯಿತು ಎಂಬುದಾಗಿ ದೇವರೇ, ನಾವು ಸಂತೃಪ್ತಿಗೊಳ್ಳದೆ ನಿಮ್ಮೊಂದಿಗೆ ಈ ದಿನ ನಡೆಯಬೇಕೆಂದು ಆಶಿಸುವುದಕ್ಕಾಗಿ ನಿಮ್ಮ ಸಹಾಯವಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲವೆಂದು ಗುರುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗೆ, ಇದು ಹೇಗೆ, ಅದು ಹೇಗೆ ಅನ್ನುತ್ತಾರಲ್ಲವೇ? ಏನು ಮಾಡಬೇಕು, ದಾರಿ ತೋಚ್ತಾ ಇಲ್ವಲ್ಲ, ಏನೂ ಅರ್ಥ ಆಗ್ತಾ ಇಲ್ವಲ್ಲ ಎಂಬ ಈ ಮಾತುಗಳು ಹೆಚ್ಚು ಈ ದಿನಗಳಲ್ಲಿ ಕೇಳಿಸಿಕೊಳ್ತೇವಲ್ಲವೇ? ನಮ್ಮ ಬಾಯಿಂದಲೂ ಕೂಡ ಇಂತಹ ಮಾತು ಬರ್ತೀವಿಯಲ್ಲವೋ? ನನಗೇನೋ ಅರ್ಥ ಆಗ್ತಾ ಇಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂದು ಅರ್ಥ ಆಗ್ತಾ ಇಲ್ಲ, ಯಾರ ಬಳಿಗೆ ಹೋಗಬೇಕೆಂದು ಗೊತ್ತಾಗ್ತಿಲ್ಲ, ಯಾರನ್ನು ನಂಬಬೇಕೆಂದು ಗೊತ್ತಾಗ್ತಿಲ್ಲ, ಏನ್ ಮಾಡಬೇಕು ಎಂದು ಗೊತ್ತಾಗ್ತಾ ಇಲ್ಲ ಎಂಬ ಅನೇಕ ಪ್ರಶ್ನೆಗಳು ನಮ್ಮ ದೈನಂದಿನ ಜೀವಿತದಲ್ಲಿ ನಾವೆದುರಿಸುವ ಪರಿಸ್ಥಿತಿಗಳ ಮೇರೆಗೆ ನಮಗೆ ಇಂತಹ ಪ್ರಶ್ನೆ ಬರ್ತವೆ. ಎಲ್ಲರಿಗೂ ಬರ್ತವೆ, ಪ್ರತಿಯೊಬ್ಬರಿಗೂ. ಅಂತಹ ಮಾನವನೆಂದ ಮಾತ್ರಕ್ಕೆ ಹೋರಾಟಗಳಿಲ್ಲದೆ, ಕೊರತೆಗಳಿಲ್ಲದೆ, ಅಗತ್ಯತೆಗಳಿಲ್ಲದೆ ಸರಳವಾಗಿ ಸಾಗುವ ಜೀವಿತ ಇದಾಗಿರೋದಿಲ್ವಲ್ಲ? ಹಾಗಾದರೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ತಿದ್ದೇವೆ? ಕರ್ತನ ಕಡೆಗೆ ನೋಡ್ತಿದ್ದೇವೋ, ಕರ್ತನ ಸಹಾಯ ಕೋರುತ್ತಿದ್ದೇವೋ, ಕರ್ತನ ಮೇಲೆ ಆಧಾರಗೊಂಡಿದ್ದೇವೋ ಎಂಬುದನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಒಂದು ಸಂಘಟನೆಯನ್ನು ನೋಡ್ತೇವೆ. ಇದು 4 ಸುವಾರ್ತೆಗಳಲ್ಲಿಯೂ ಕೂಡ ಬರೆಯಲ್ಪಟ್ಟಂತಹ ಒಂದು ಯೇಸು ಸೇವೆ ಮಾಡ್ತಿರುವಾಗ ನಡೆದ ಸಂಘಟನೆಯಾಗಿದೆ. ಅದೇ 5 ರೊಟ್ಟಿ 2 ಮೀನುಗಳನ್ನು ಯೇಸು 5,000 ಜನರಿಗೆ ಹಂಚಿಕೊಟ್ಟಂತಹ ಒಂದು ಸಂಘಟನೆಯಾಗಿದೆ. ಆ ದಿನ ಒಂದು ದೊಡ್ಡ ಜನಸಮೂಹ ಯೇಸುವಿನ ಮಾತುಗಳನ್ನು ಕೇಳ್ತಿರುವಾಗ, ಎಡಬಿಡದೆ ಅವರು ದೇವರ ವಾಕ್ಯವನ್ನು ಕೇಳುತ್ತಿರುವಾಗ, ಅವರಿಗೆ ಹೊತ್ತು ಮುಳುಗುತ್ತಾ ಇರುವುದರಿಂದ ಅವರಿಗೆ ಮನೆಗೆ ಕಳಿಸಿಕೊಡಿರಿ ಎಂಬುದಾಗಿ ಶಿಷ್ಯರು ಬಂದು, ಸ್ವಾಮಿ, ನಾವು ಅರಣ್ಯ ಪ್ರದೇಶದಲ್ಲಿದ್ದೇವೆ, ಜನರೆಲ್ಲ ಬಹಳ ತೊಂದರೆಗೊಳಗಾಗ್ತಾರೆ, ತಿರುಗಿ ಹೋಗುವಾಗ ಅವರಿಗೆ ದಾರಿ ಕಾಣಿಸೋದಿಲ್ಲ ಎಂದು ಮಾತಾಡುವಾಗ ಯೇಸು ಹೇಳ್ತಾರೆ, ನೀವೇ ಅವರಿಗೆ ಆಹಾರ ಬಡಿಸಬೇಕು. ಬಹಳಷ್ಟು ಸಾರಿ ದೇವರೇ, ನನಗೇನ್ ಮಾಡನ್ನುತ್ತೀರಿ, ನಾನೇನ್ ಮಾಡಬೇಕು, ನನಗೆ ಯಾರಿದ್ದಾರೆ ಅನ್ನುವಾಗ ನೀವಿದ್ದೀರಲ್ಲ ಎಂಬುದಾಗಿ ದೇವರೇ ಉತ್ತರ ಕೊಡ್ತಾರೆ. ನನಗೆ ಯಾರೂ ಏನೂ ಕೊಡ್ತಾ ಇಲ್ಲ ಅನ್ನುತ್ತಿರುವಾಗ ನಿಮ್ಮ ಬಳಿಯಲ್ಲಿ ಏನಿದೆ ಎನ್ನುವುದು ಕರ್ತನ ಪ್ರಶ್ನೆಯಾಗಿರುತ್ತೆ. ಬೈಬಲಲ್ಲಿ ಇದನ್ನು ಬಹಳ ಸ್ಥಳಗಳಲ್ಲಿ ನೋಡ್ತೀರಿ. ಯಾರು ನನಗೋಸ್ಕರ ಹೋಗುತ್ತಾರೆ ಅಂದಾಗ ಅವರು ಹೋಗ್ತಾರೆ, ಇವರು ಹೋಗ್ತಾರೆ, ಅವ್ರು ಮಾಡ್ತಾರೆ, ಇವರು ಮಾಡ್ತಾರೆ ಅನ್ನಬಾರದು, ನಾನು ಮಾಡ್ತೇನೆ ಅನ್ನಬೇಕು. ಯೆಶಾಯ ಹಾಗೆ ಹೇಳ್ತಾನಲ್ಲವೇ, ನನಗೋಸ್ಕರ ಯಾರು ಹೋಗುವರು, ನನಗಾಗಿ ಯಾರನ್ನು ಕಳಿಸಲಿ ಅಂದಾಗ ಕರ್ತನೇ ನಾನಿದ್ದೇನೆ, ನನ್ನನ್ನು ಕಳಿಸುವ ಅನ್ನುತ್ತಾನೆ. ದೇವರೇ, ಅದ್ಭುತ ಕಾರ್ಯ ಮಾಡಿರಿ ಅಂದರೆ ಯಾರ ಮುಖಾಂತರ ಮಾಡ್ತಾರೆ? ನಿಮ್ಮ ಮುಖಾಂತರವೇ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ನನ್ನ ಹತ್ರ ಏನಿದೆ, ನಾನೇನ್ ಮಾಡ್ಲಿಕ್ಕಾಗತ್ತೆ ಎಂಬ ಆಲೋಚನೆಯಲ್ಲಿ ನೀವಿರಬಹುದೇನೋ, ಆದರೆ ನಿಮ್ಮ ಹತ್ತಿರ ಏನೂ ಇಲ್ಲದಕ್ಕಾಗಿಯೇ ಒಂದು ಅದ್ಭುತ ಕಾರ್ಯ ಆತನು ಮಾಡಲಿಚ್ಛಿಸುತ್ತಾನೆ. ನಿಜವಾಗ್ಲೂ ನಿಮ್ಮ ಹತ್ರ ಎಲ್ಲವೂ ಇರುವಾಗ ಅದು ಅದ್ಭುತ ಹೇಗಾಗುತ್ತೆ? ನಾವು ಎಂಥದೇ ಪರಿಸ್ಥಿತಿಯನ್ನು ಎದುರಿಸುತ್ತಾ ಇದ್ರೂ ಕೂಡ ಕರ್ತನ ಬಳಿಗೆ ಹೋಗುವುದು, ಕರ್ತನ ಮಾತು ಕೇಳುವುದು, ಕರ್ತನಲ್ಲಿ ನಂಬಿಕೆ ಇಡುವುದನ್ನು ಕಲಿಯುವುದಾದರೆ ಸಾಕು. ನೀವೇ ಅವರಿಗೆ ಊಟ ಬಡಿಸಬೇಕು ಎಂದು ಯೇಸು ಹೇಳಿದಾಗ ಏನಾಯ್ತು ನೋಡಿ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ತಾನು ಮಾಡಬೇಕೆಂದಿರುವುದು ತನಗೆ ತಿಳಿದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಆಗ ಅವನು ತಕ್ಷಣವೇ ಲೆಕ್ಕಾಚಾರ ಹಾಕುತ್ತಾನೆ. ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. ಬಹಳಷ್ಟು ಸಾರಿ ಎಲ್ಲಿಂದ ತರಬೇಕನ್ನುತ್ತೀರಿ ಎಂದು ನಮ್ಮ ಮನೆಯಲ್ಲಿ ಮಾತಾಡಿಕೊಳ್ತಾರಲ್ಲವೇ? ಗಂಡನಿಗೆ ದುಡ್ಡು ಕೊಡಿ ಅನ್ನುವಾಗ, ಅಥವಾ ಮಕ್ಕಳು ದುಡ್ಡು ಕೊಡು ಅಂತ ಕೇಳುವಾಗ ಎಲ್ಲಿಂದ ತಾಂತೀರಿ, ಎಲ್ಲಿಂದ ಬರುತ್ತೆ? ಏನಾದ್ರೂ ಗಿಡಕ್ಕೆ ದುಡ್ಡು ಬಿಟ್ಕೊಳ್ತಾ ಇವೆಯಾ? ಕೇಳುವಾಗೆಲ್ಲ ಕೊಡುವುದಕ್ಕಾಗಿ ಅನ್ನುತ್ತಾರಲ್ಲವೇ? ಬಹಳಷ್ಟು ಸಾರಿ ನಮ್ಮ ಅವಶ್ಯಕತೆಗಳು ನಮ್ಮ ಸಾಮರ್ಥ್ಯಕ್ಕೆ ಮಿಗಿಲಾಗಿರುವಂಥದ್ದು ಮತ್ತು ನಮ್ಮ ಪರಿಸ್ಥಿತಿಗಳು ನಾವು ಸರಿಪಡಿಸಿಕೊಳ್ಳಲಾರದ ರೀತಿಯಲ್ಲಿರುವುದನ್ನು ಗಮನಿಸುತ್ತೇವೆ. ಅಂತಹ ಸಮಯದಲ್ಲಿ ನಾವು ಇನ್ನಷ್ಟು ಹೆಚ್ಚಾಗಿ ನಿರುತ್ಸಾಹಕ್ಕೆ ಒಳಗಾಗೋದಾಗಲಿ, ಇಲ್ಲವೇ ನೆಗೆಟಿವ್ ಆಗಿ ಆಲೋಚಿಸುವುದಾಗಲಿ ಮಾಡುವುದನ್ನು ನೋಡ್ತೇವೆ.
ಸಾಲದು 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 ಅನ್ನುತ್ತಾರೆ. ಹೀಗೆ ಸಾಲದು ಅನ್ನುವಂತಹ ಮಾತು, ಇದು ಸಾಕಾಗ್ತಾ ಇಲ್ಲ, ಅದು ಸಾಕಾಗ್ತಾ ಇಲ್ಲ, ಬರುವ ಸಂಬಳ ಕೂಡ ಸಾಕಾಗ್ತಾ ಇಲ್ಲ, ಊಟ ಸಾಕಾಗ್ಲಿಲ್ಲ, ಹೊಟ್ಟೆ ತುಂಬಲಿಲ್ಲ ಎಂಬುದಾಗಿ ಮಾತು ಹೆಚ್ಚು ನಾವು ಕೇಳ್ತಾ ಇರ್ತೇವಲ್ಲವೇ? ಹಾಗೆಯೇ ಅಷ್ಟು ಮಾತ್ರವಲ್ಲದೆ, ಸರಿ, ಯೇಸು ಹೇಳಿರುವ ಮಾತಿಗೆ ಅಷ್ಟರಲ್ಲಿಯೇ ಆಂದ್ರಿಯನು ಫಿಲಿಪ್ಪನು ಲೆಕ್ಕಾಚಾರ ಹಾಕ್ತಾನೆ. ಆಂದ್ರಿಯ ಮತ್ತೊಬ್ಬ ಶಿಷ್ಯನಾಗಿರೋದ್ರಿಂದ ಅವನು ಹೇಳ್ತಾನೆ, ಇಲ್ಲಿ ಒಬ್ಬ ಹುಡುಗನ ಹತ್ತಿರ 5 ರೊಟ್ಟಿ 2 ಮೀನುಗಳಿವೆ, ಆದರೆ ಇಷ್ಟು ಜನರಿಗೆ ಅವು ಏತಕ್ಕಾದವು. 9ನೇ ವಚನ, ಇಷ್ಟು ಜನರಿಗೆ ಯಾತಕ್ಕಾದವು ಎಂದು ಯೇಸುವಿಗೆ ಹೇಳುತ್ತಾನೆ. ಇಷ್ಟೊಂದು ಇದೆ, ಈ ರೀತಿಯಾಗಿ ಇದೆ, ಆದರೆ ಇಷ್ಟೊಂದು ಜನರಿಗೆ ಇವು ಹೇಗೆ ಸಾಕಾಗ್ತವೆ? ಒಂದು ಚಿಕ್ಕ ಪಾಠ ಇಲ್ಲಿ ನಾವು ಕಲಿತುಕೊಳ್ಳಬೇಕು ಪ್ರಿಯರೇ. ನನ್ನ ಹತ್ರ ಇಷ್ಟೇ ಇದೆ, ಸಾಕಾಗುವುದಿಲ್ಲ. ನನ್ನ ಹತ್ತಿರ ಇರೋದೆಲ್ಲ ಇಷ್ಟೇ, ಆದರೆ ಎಷ್ಟೊತ್ತು ಇದು ನನ್ನ ಹತ್ರ ಇರುತ್ತೆ? ನಾನು ಇಷ್ಟೇ ಮಾಡಬಲ್ಲೆ, ಇದಕ್ಕಿಂತ ಹೆಚ್ಚೇನು ಮಾಡ್ಲಿಕ್ಕಾಗುತ್ತೆ? ನನ್ನ ಹತ್ರ ಇಷ್ಟು ಬಿಟ್ಟರೆ ಏನೂ ಇಲ್ಲ ಎಂಬ ಮಾತಿಗೆ ಕರ್ತನೆ ನನ್ನ ಹತ್ರ ಇದು ಇದೆ, ನಾನೇನು ಮಾಡಬೇಕು ಎಂದು ಹೇಳುವುದನ್ನು ಬಿಟ್ಟು, ದೇವ್ರೇ ನೀನೇನು ಮಾಡನತಿ ಎಂದು ಕೇಳಿದ್ರೆ ಅದ್ಭುತ ಕಾರ್ಯ ಉಂಟಾಗುತ್ತೆ. ಜಸ್ಟ್ ಚಿಕ್ಕ ಬದಲಾವಣೆ. ಗಮನಿಸಿದಿರಾ? ಅರ್ಥವಾಯ್ತಾ? ನಾನೇನು ಮಾಡಬೇಕು ದೇವ್ರೇ, ನನ್ನ ಹತ್ರ ಇರೋದು ಇಷ್ಟೇ, ಏನು ಮಾಡಬೇಕು ಎಂದು ಹೇಳುವುದನ್ನು ಬಿಟ್ಟು, ದೇವ್ರೇ ಇವುಗಳಿಂದ ನೀನೇನು ಮಾಡುತ್ತೀ ಹೇಳು ಅನ್ಬೇಕು. ಆದರೆ ನಾವು ಲೆಕ್ಕ ಹಾಕ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ನಮ್ಮ ಸ್ವಂತ ಶಕ್ತಿಯಿಂದ ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ. ನಮಗೆ ಇದು ಸ್ವಲ್ಪವಾಗಿ ಇದೆ ಅಂತ ಅನಿಸುವಾಗ, ಹಾಗೆ ಸ್ವಲ್ಪವಾದದ್ದನ್ನು ಕರ್ತನ ಕೈಗೆ ಒಪ್ಪಿಸುವಾಗ, ಆತನ ಕೈಗಳು ಬಹಳ ದೊಡ್ಡವುಗಳಲ್ಲವೋ? ಆತನ ಕೈಯಲ್ಲಿ ಇಡುವಂಥದ್ದು ಆಶೀರ್ವದಿಸಲ್ಪಡುತ್ತದಲ್ಲವೋ? ಇವು 5 ರೊಟ್ಟಿ 2 ಮೀನು ಅಷ್ಟೇ, ಆದರೆ ಇವು ಏತಕ್ಕಾದವು ಅನ್ನುವುದರ ಬದಲಿಗೆ, ಇಗೋ ಕರ್ತನೆ 5 ರೊಟ್ಟಿ 2 ಮೀನುಗಳು ನಮ್ಮ ಹತ್ರ ಇವೆ, ಎಲ್ಲೆಡೆ ಹುಡುಕಿದ್ರೆ ನಮಗೆ ಸಿಕ್ಕಿದಿಷ್ಟೇ, ನೀವೇನು ಮಾಡ್ತೀರೋ ಮಾಡಿರಿ ಅಂದಿದ್ದೇ ಆದರೆ ಇನ್ನೂ ಅದ್ಭುತ ಉಂಟಾಗ್ತಿತ್ತು. ಹೇಗೋ ಅಲ್ಲಿ ಅದ್ಭುತ ಆಯ್ತಲ್ಲವೇ? ಹಾಗನ್ನದಿದ್ದರೂ ಅದ್ಭುತ ಆಯಿತು. ಆದರೆ ನಮ್ಮ ನಂಬಿಕೆ ಪರೀಕ್ಷಿಸುವುದಕ್ಕಾಗಿ ದೇವರು ಅಂತಹ ಪರಿಸ್ಥಿತಿ ಹಾದು ಹೋಗುವಂತೆ ಮಾಡ್ತಾರೆಂದು ಮೊದಲೇ ಓದಿದ್ದೇವೆ. ಆತನಿಗೇನು ಮಾಡಬೇಕೆಂದು ಗೊತ್ತು, ಹೇಗೆ ನಮ್ಮ ಬಲಹೀನತೆಯಲ್ಲಿ ಬಲಪಡಿಸಬೇಕೆಂದು ಆತನಿಗೆ ಗೊತ್ತು, ಹೇಗೆ ನಮ್ಮ ಅಲ್ಪವಾದದನ್ನು ಮಲ್ಟಿಪ್ಲೈ ಅಂದರೆ ಅಭಿವೃದ್ಧಿ ಮಾಡಬೇಕೆಂದು ಆತನಿಗೆ ಬಹಳ ಚೆನ್ನಾಗಿ ಗೊತ್ತು. ಆದರೆ ನಾವು ಆತನನ್ನು ನಂಬುತ್ತಿದ್ದೇವೋ ಇಲ್ಲವೋ ಎಂಬುದು ಮಾತ್ರವೇ. ನಮ್ಮನ್ನು ಪರಿಶೀಲಿಸಲು ಆತನು ಪ್ರಶ್ನಿಸುವ ಆತನಾಗಿದ್ದಾನೆ. ಅದಕ್ಕೆ ಅಂತಹ ಪರಿಸ್ಥಿತಿ ಹಾದು ಹೋಗುವಂತೆ ಮಾಡ್ತಾರೆ. 5 ರೊಟ್ಟಿ 2 ಮೀನುಗಳು ಕೈಯಲ್ಲಿವೆ, ಏನ್ ಮಾಡನ್ನುತ್ತೀರಿ? ಇವು ಎಷ್ಟು ಮಾತ್ರವು, ಏನ್ ಮಾಡ್ಲಿಕ್ಕಾಗುತ್ತೆ ಅಂದಿದ್ದಾರೆ ಹೊರತು, ಇವುಗಳಿಂದ ನೀವು ಯಾವ ಅದ್ಭುತ ಮಾಡ್ತೀರಿ, ಮಾಡಿರಿ ದೇವರೇ ಅಂದಿದ್ದೇ ಆದರೆ ಎಷ್ಟೇ ಚೆನ್ನಾಗಿ ಇರ್ತಾಯಿತ್ತು. ಹಾಗೇ ಮಾಡಿದ. ಇಗೋ ದೇವರೇ ಇಷ್ಟೇವೆ ನಮ್ಮ ಕೈಯಲ್ಲಿ, ಇದನ್ನು ನಿಮ್ಮ ಕೈಯಲ್ಲಿಡ್ತಿದ್ದೇವೆ, ಏನ್ ಮಾಡ್ತೀರೋ ಮಾಡಿರಿ. ಯೇಸು ಅವುಗಳನ್ನು ಆಶೀರ್ವದಿಸಿ ಏನ್ ಮಾಡಿದ್ರು ನೋಡಿ. 11ನೇ ವಚನ, ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ನೋಡಿ ಪ್ರಿಯರೇ, ರೊಟ್ಟಿಗಳನ್ನು ಹಿಡಿದುಕೊಂಡು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿದ್ರಂತೆ. ಇನ್ನೊಂದು ಸುವಾರ್ತೆಯಲ್ಲಿ ಹೇಳುತ್ತೆ, ಅದನ್ನು ಮುರಿದು ಶಿಷ್ಯರಿಗೆ ಕೊಟ್ರೆ ಅವರು ಹಂಚಿಕೊಟ್ರಂತೆ. ಇದು ಗೊತ್ತಲ್ಲವೇ ನಿಮಗೆ? 5,000 ಮಂದಿ ಪುರುಷರು, ಲೆಕ್ಕವಿಲ್ಲದಷ್ಟು ಮಕ್ಕಳು, ಸ್ತ್ರೀಯರು ಒಟ್ಟಿಗೆ ಸೇರಿಸಿದರೆ ಹೆಚ್ಚು ಕಡಿಮೆ 20,000 ಜನ. ಲೆಕ್ಕವಿಲ್ಲದಷ್ಟು ಅಷ್ಟೊಂದು ಜನ ಆ 5 ರೊಟ್ಟಿ 2 ಮೀನಿನಿಂದ ಊಟ ಮಾಡಿದ ನಂತರ ಇನ್ನು 12 ಪುಟ್ಟಿ ತುಂಡುಗಳು ಉಳ್ಕೊಂಡುವು. ತಿಂದು ಇಷ್ಟ ಬಂದಂತೆ ಕೆಳಗೆ ಬೀಸಾಡಿದ್ರೆ ಅವುಗಳನ್ನು ಎತ್ತಿದ್ರಂತೆ, ಒಟ್ಟುಗೂಡಿಸಿದ್ರಂತೆ. ಎಂಥ ದೊಡ್ಡ ದೇವರಾಗಿದ್ದಾರೆ ನೋಡಿ. ನಾವು ಊಹಿಸಲಾರದ ಕಾರ್ಯ ನಮಗಾಗಿ ಮಾಡ್ತಾರೆ. ನಮಗಿರುವುದನ್ನು ಆತನ ಕೈಗೆ ನಾವು ಒಪ್ಪಿಸಿಕೊಡುವಾಗ, ಮೋಶೆ ಬಾ, ನಾನು ಫರೋಹನ ಕೈಯಿಂದ ಇಸ್ರಾಯೇಲ್ ಜನಾಂಗವನ್ನು ಬಿಡಿಸಲು ನಿನ್ನನ್ನು ಉಪಯೋಗಿಸಿಕೊಳ್ಳಲಿಕ್ಕಿದ್ದೇನೆ ಅಂದಾಗ ನನಗೆ ಯಾವ ಸಹಾಯದಿಂದ ಹೋಗನ್ನುತ್ತೀರಿ? ನನಗೇನಾದರೂ ಸೈನ್ಯ ಇದೆಯಾ? ಒಮ್ಮೆ ನಾನು ರಾಜವಂಶಸ್ಥನಾಗಿದ್ದೆ, ಆದರೆ ಈಗ ಅನಾಮಿಕನಂತಿದ್ದೇನೆ. ನನ್ನ ಹತ್ರ ಕನಿಷ್ಠ ಕವಚಗಳಿಲ್ಲ, ಕಿರೀಟ ಇಲ್ಲ, ಕತ್ತಿ ಇಲ್ಲ, ಖಡ್ಗ ಇಲ್ಲ. ನಾನು ಹೇಗೆ ಹೋಗಿ ಇಸ್ರಾಯೇಲ್ ಜನಾಂಗವನ್ನು ಅಂತಹ ಭಯಂಕರವಾದ ಕಠಿಣನಾದ ಫರೋಹನ ಕೈಯಿಂದ ಬಿಡಿಸ್ಲಿಕ್ಕಾಗುತ್ತೆ ಎಂದು ಕೇಳಿದಾಗ ಕರ್ತನು ಒಂದೇ ಮಾತು ಹೇಳ್ತಾರೆ, ನಿನ್ನ ಕೈಯಲ್ಲಿ ಏನಿದೆ? ಈಗೋ ನನ್ನ ಹತ್ರ ಏನಿದೆ? ಕುರಿ ಮೇಯಿಸುವಂತಹ ಈ ಕೋಲೊಂದೇ ಇದೆ. ಆ ಕೋಲನ್ನೇ ಉಪಯೋಗಿಸ್ತೇನೆ. ಆ ಕೋಲಿನಿಂದ ನೀನು ಅದ್ಭುತ ಮಾಡುವ ಹಾಗೆ ನಾನೇ ನಿನ್ನ ಸಂಗಡ ಇರುತ್ತೇನೆ ಅನ್ನುತ್ತಾರೆ. ಎಂಥ ಅದ್ಭುತನಾದ ದೇವರು ನೋಡಿ. ಕೋಲಿನಿಂದಲೇ ಕೆಂಪು ಸಮುದ್ರ 2 ಭಾಗವಾಗಿ ಮಾಡ್ತಾನೆ. ಕೋಲಿನಿಂದಲೇ ನೈಲ್ ನದಿಯ ನೀರು ರಕ್ತ ಆಗುವ ಹಾಗೆ ಮಾಡುತ್ತಾನೆ.
ಕೋಲಿನಿಂದಲೇ ಬಂಡೆಯನ್ನು ಹೊಡೆದಾಗ ಮಧುರ ಜಲ ಬರುವಂತೆ ಮಾಡುತ್ತಾನೆ. ಯಾವ ಮಾಯಾ ಮಂತ್ರ ಇಲ್ಲದಿದ್ದರೂ ಕೂಡ, ಯಾವುದೇ ಕತ್ತಿ ಖಡ್ಗ ಬಳಗ ಇಲ್ಲದಿದ್ದರೂ ಕೂಡ 400 ವರ್ಷಕ್ಕೂ ಅಧಿಕವಾಗಿ ಬಂದಿಯಾಳುಗಳಾಗಿರುವ ಇಸ್ರಾಯೇಲ್ ಜನಾಂಗವನ್ನು ದೇವರು ಹೊರಗೆ ಬಿಡಿಸಿ ತರುತ್ತಾರೆ. ಅಂತಹ ಶಕ್ತಿ ಕೊಡ್ತಾರೆ ಮೋಶೆಗೆ. ನಿಮ್ಮ ಹತ್ರ ಏನಿದೆ? ಈ ದಿನ ದೇವರು ಕೇಳ್ತಿದ್ದಾರೆ, ನಿಮ್ಮ ಹತ್ರ ಏನಿದೆ? ನಿಮ್ಮ ಹತ್ತಿರ ಇರುವುದನ್ನು ದೇವರ ಕೈಗೆ ಕೊಡಿರಿ, ಅದನ್ನು ದೇವರು ಅದ್ಭುತವಾಗಿ ಉಪಯೋಗಿಸಿಕೊಳ್ತಾರೆ. ತಬಿತಾ ಎಂಬ ವಿಶ್ವಾಸಿ ಇದ್ದಳು ಆದಿ ಸಭೆಯಲ್ಲಿ. ಅವಳ ಹತ್ರ ಏನಿತ್ತು? ಒಂದು ಸೂಜಿತ್ತಷ್ಟೇ. ಆ ಸೂಜಿಯಿಂದಲೇ ಆಕೆ ಸತ್ಕಾರ್ಯ ಮಾಡುವುದರಿಂದ ದೇವರು ಆಕೆಯನ್ನು ಎಷ್ಟೋ ಜನರಿಗೆ ಆಧರಣೆಯಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಆಕೆಯನ್ನು ಎಷ್ಟೋ ಜನರಿಗೆ ಉಪಕಾರಿಯನ್ನಾಗಿ ಉಪಯೋಗಿಸಿಕೊಂಡಿರುವುದನ್ನು ನಾವು ನೋಡ್ತೇವೆ. 6 ಮೊಳ ಎತ್ತರ ಇರುವ ಗೊಲಿಯಾತನು ಮುಂದೆ ನಿಂತು ಘಂಟೆಘೋಷವಾಗಿ ಕೂಗಾಡುವಾಗ ಏನಿತ್ತು ದಾವೀದನ ಬಳಿಯಲ್ಲಿ? ಒಂದು ಕಣಿವೆ ಇತ್ತು, ಬೆರಳೆ ಎಣಿಕೆಯಷ್ಟು ಕಲ್ಲುಗಳಿದ್ವು. ಇಷ್ಟೇವೆ ದೇವರ ನನ್ನ ಹತ್ರ, ಆದರೂ ನೀವು ನನ್ನ ಸಂಗಡ ಇದ್ದೀರಿ ಎಂಬ ನಂಬಿಕೆಯಿಂದ ಮುಂದೆ ಹೋಗ್ತಾನೆ. 5 ಕಲ್ಲುಗಳನ್ನಲ್ಲ, ಒಂದೇ ಕಲ್ಲನ್ನು ಬಳಸುತ್ತಾನೆ. ಅದ್ಭುತ ಕಾರ್ಯ ಕರ್ತನು ಮಾಡುತ್ತಾರೆ. ಆ ದಿನ ಅದ್ಭುತ ಕಾರ್ಯ ಮಾಡಿರುವ ಕರ್ತನು ಈ ದಿನವೂ ಕೂಡ ನೀವು ಅಲ್ಪವಾದದರಲ್ಲಿ ನಂಬಿಗಸ್ತರಾಗಿದ್ದರೆ ಅಪಾರವಾದದನ್ನು ಕೊಡಲಿಚ್ಛಿಸ್ತಾರೆ. ನಿಮಗಿರುವುದನ್ನು ಕರ್ತನ ಕೈಯಲ್ಲಿಟ್ಟು, ಕರ್ತನೇ ಇದನ್ನು ಆಶೀರ್ವದಿಸಿರಿ ಎಂದು ಬೇಡುವುದಾದರೆ, ಆಶೀರ್ವಾದ ಎಂಬ ಮಾತು ಈ ದಿನ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲವೇ? ಆಶೀರ್ವಾದದಲ್ಲಿ ಕೊರತೆ ಇಲ್ಲ, ಆಶೀರ್ವಾದದಲ್ಲಿ ಶಾಪವಿಲ್ಲ, ಆಶೀರ್ವಾದದಲ್ಲಿ ಯಾವ ಕೊರತೆ ಇಲ್ಲ. ಆಶೀರ್ವಾದ ಅನ್ನುವುದು ಮುಗಿದು ಹೋಗಲ್ಲ. ಎಲಿಯ ಬರಗಾಲದಲ್ಲಿ ವಿಧಿವೆಗೆ ಹೇಳ್ತಾನೆ, ನನಗೊಂದು ಚಿಕ್ಕ ರೊಟ್ಟಿಯನ್ನು ಮಾಡಿತಾ, ನಂತರ ನೀನು ನಿನ್ನ ಮಗ ತಿನ್ನು ಅಂದಾಗ ಆಕೆ ಹಾಗೆ ಮಾಡಿದಳು. ಆಕೆ ಹತ್ರ ಇರುವ ಅಲ್ಪವಾದ ಹಿಟ್ಟಿನಿಂದಲೇ ಒಂದು ರೊಟ್ಟಿ ಮಾಡಿ, ನಂತರ ಸ್ವಲ್ಪ ರೊಟ್ಟಿ ಮಗನಿಗೆ ಕೊಡ್ತಾಳೆ, ನಂತರ ತಾನು ತಿನ್ನುತ್ತಾಳೆ. ಆದರೆ ಇಡೀ ಬರಗಾಲದಲ್ಲೆಲ್ಲ ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗಲಿಲ್ಲ, ಹಿಡಿ ಹಿಟ್ಟು ಖಾಲಿಯಾಗಲಿಲ್ಲ. ಈ ದಿನ ಏನಿದೆ ನಿಮ್ಮ ಹತ್ತಿರ ಅದನ್ನು ಕರ್ತನ ಮುಂದೆ ಇಡೀರಿ. ನಾನು ಓದಿರೋದು PUC ಅಷ್ಟೇ ಅನ್ನುತ್ತಾ ಇದ್ದೀರಾ? ನಾನು BTech ಫೇಲ್ ಆಗಿದ್ದೇನೆ ಅನ್ನುತ್ತಾ ಇದ್ದೀರಾ? ನನ್ನ ಹತ್ತಿರ ಲಕ್ಷಾಂತರ ದುಡ್ಡಿಲ್ಲ ದೇವರೇ, ಈ ಅಲ್ಪವಾದ ದುಡ್ಡಿನಿಂದ ನಾನು ಹೇಗೆ ಬದುಕಬೇಕು ಎಂಬ ಅನುಮಾನ ಇದೆಯಾ? ಅದನ್ನು ದೇವರ ಕೈಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ನೋಡಿ, ಅದನ್ನು ಒಪ್ಪಿಸಿಕೊಡಿರಿ. ಅದು ಸಾಕಾಗುವ ಹಾಗೆ ದೇವರು ಅದನ್ನು ಆಶೀರ್ವದಿಸ್ತಾರೆ. ದೊಡ್ಡ ದೊಡ್ಡ ಡಿಗ್ರಿ ಮಾಡಿದ್ರೇನೆ ಓದಿದ್ದೇನೆ ಅಂದುಕೊಳ್ತಾರೆ, ಅದು ಅಗತ್ಯ ಇಲ್ಲ. ಒಂದು ಚಪ್ಪಲಿ ಅಂಗಡಿಯಲ್ಲಿ ಚಪ್ಪಲಿ ಹೊಲಿಯುವಂತಹ DL ಮೋಡಿ ಒಂದು ಸಾಮಾನ್ಯವಾದ ವಿದ್ಯಾಭ್ಯಾಸ ಮಾಡಿದವರಾಗಿದ್ರು. ಸರಿಯಾಗಿ ಇಂಗ್ಲಿಷ್ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಲಿಲ್ಲಂತೆ ಆ ಕಾಲದಲ್ಲಿ. ಅಂತಹ ವ್ಯಕ್ತಿಯನ್ನು ದೇವರು ಹೇಗೆ ಆಶೀರ್ವದಿಸಿದ್ರು ಗೊತ್ತಾ? ದೇವರಿಗೆ ತನ್ನ ಜೀವಿತವನ್ನು ಒಬ್ಬ ಯವನಸ್ಥನಾಗಿ ಒಪ್ಪಿಸಿಕೊಟ್ಟಾಗ ಕೋಟ್ಯಾಂತರ ಜನರಿಗೆ ಸುವಾರ್ತೆಯನ್ನು ಎಲೆಕ್ಟ್ರಾನಿಕ್ ಮೀಡಿಯಾ, ಇಂದಿನ ಕಾಲದಂತೆ ಸೋಷಿಯಲ್ ಮೀಡಿಯಾ ಇಲ್ಲದಿದ್ರೂ ಕೂಡ ಸುವಾರ್ತೆ ಪ್ರಕಟಿಸುವವನಾಗಿ ದೇವರು ಉಪಯೋಗಿಸಿಕೊಂಡ್ರು. ನಿಮ್ಮ ಬದುಕನ್ನು ದೇವರ ಕೈಯಲ್ಲಿಡುವುದಾದರೆ ನಿಮ್ಮ ಸ್ವಂತ ಮನೆಯವರಿಗೆ, ನಿಮ್ಮ ದೇಶಕ್ಕೆ, ತನ್ನ ನಾಮಕ್ಕೆ ಮಹಿಮೆಯಾಗುವ ರೀತಿಯಲ್ಲಿ ಇವಾಗಲೂ ಕೂಡ ದೇವರು ಉಪಯೋಗಿಸಿಕೊಳ್ಳಲು ಸಿದ್ಧವಾಗಿದ್ದಾರೆ. ಬಹಳಷ್ಟು ಸಾರಿ ನಾವು ದೇವರ ಕೈಯಲ್ಲಿ ಏನಾದರೂ ಇಡುವಾಗ ಅದನ್ನು ತೆಗೆದುಕೊಂಡು ಹೋಗ್ತಾರೇನೋ ಅಂದ್ಕೊಳ್ತೇವೆ. ಅದು ವೇಸ್ಟ್ ಆಗಿ ಹೋಗ್ತದೆ ಅಂದ್ಕೊಳ್ತೇವೆ, ನಷ್ಟವಾಗ್ತದೆ ಅಂದ್ಕೊಳ್ತಾನೆ ಮನುಷ್ಯನು. ತನ್ನ ಜೀವಿತದ ವಿಷಯದಲ್ಲಾಗಲಿ, ದುಡ್ಡಿನ ವಿಷಯದಲ್ಲಾಗಲಿ, ಸಮಯದ ವಿಷಯದಲ್ಲಾಗಲಿ, ದೇವರಿಗೆ ಅದನ್ನು ಅರ್ಪಿಸುವ ವಿಷಯದಲ್ಲಿ ಅನೇಕರು ಭಯಪಡ್ತಿದ್ದಾರೆ ಮತ್ತು ಬೆದರಿಕೊಳ್ಳುತ್ತಾ ಇದ್ದಾರೆ. ನಿಮ್ಮ ಸಮಯವನ್ನು ದೇವರಿಗೆ ಕೊಟ್ಟು ನೋಡಿರಿ, ಎಷ್ಟೋ ಘನ ಕಾರ್ಯಗಳನ್ನು ನೀವು ಮಾಡ್ತೀರಿ. ನಿಮ್ಮಲ್ಲಿರುವಂತಹ ದುಡ್ಡು ದೇವರ ಕೈಗೆ ಕೊಟ್ಟು ನೋಡಿರಿ, ಎಷ್ಟೋ ಅದ್ಭುತವಾಗಿ ಅದನ್ನು ಮಲ್ಟಿಪ್ಲೈ ಮಾಡ್ತಾರೆಂದು ನೋಡಿ. ನಿಮ್ಮ ಸಾಮರ್ಥ್ಯ ದೇವರಿಗೆ ಬೇಕಾಗಿಲ್ಲ, ನಿಮ್ಮ ಬಲಹೀನತೆಯೇ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನೋಡಿ. ಸರೆಂಡರ್ ಆಗಿ ನೋಡಿರಿ, ಅದ್ಭುತ ಕಾರ್ಯ ನಿಮ್ಮ ಮುಖಾಂತರ ದೇವರು ಮಾಡ್ತಾರೆ. ವಿದ್ಯೆವಿಲ್ಲದಂತಹ ಬೆಸ್ತರರನ್ನು ಕರೆದು ಲೋಕವನ್ನೇ ತಲೆ ಕೆಳಗಾಗಿ ಮಾಡುವಂತೆ ಉಪಯೋಗಿಸಿಕೊಂಡದ್ದು ಕರ್ತನಲ್ಲವೋ? ಪ್ರತಿದಿನ ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಇದೇ ಹೇಗೆ ಮಾಡ್ಬೇಕು ಅನ್ನೋದಕ್ಕಿಂತ ದೇವರೇ ಏನ್ ಮಾಡನ್ನುತ್ತೀರಿ, ಏನ್ ಮಾಡನ್ನುತ್ತೀರಿ ಹೇಳ್ರಿ, ಅದನ್ನು ಮಾಡುತ್ತೇನೆ ಅನ್ನಬೇಕು. ದ್ರಾಕ್ಷರಸ ಖಾಲಿ ಆಯ್ತೆಂದು ಮರಿಯಳು ಬಂದು ಹೇಳಿದಾಗ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂದ್ರು ಯೇಸು. ಮರಿಯಳು ಕೆಲಸಗಾರರಿಗೆ ಹೇಳ್ತಾಳೆ, ಆತನು ಹೇಳಿದಂತೆಯೇ ಮಾಡಿರಿ. ಆತನು ಬಾನೆಗಳೆಲ್ಲ ನೀರಿನಿಂದ ತುಂಬಿಸು ಅನ್ನುತ್ತಾರೆ, ಆಮೇಲೆ ಅದನ್ನು ಪಾರೆಪಾತ್ಯನಿಗೆ ಕೊಡಿರಿ ಅನ್ನುತ್ತಾರೆ. ಆಗ ಅದ್ಭುತ ಕಾರ್ಯ ಉಂಟಾಯ್ತು. ದೇವರು ಹೇಳಿದ್ದನ್ನು ಹೇಳಿದಂತೆಯೇ ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನೋಡುತ್ತೇವೆ.
ಪ್ರತಿ ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ದೇವರೇ, ಈ ದಿನ ಇಷ್ಟೊಂದು ಪ್ರಾಬ್ಲಮ್ಸ್ ಇವೆ, ಇಷ್ಟೊಂದು ಸಮಸ್ಯೆಗಳಿವೆ, ಇಷ್ಟೊಂದು ಹೋರಾಟಗಳಿವೆ, ಇಷ್ಟೊಂದು ಸಿಚುವೇಶನ್ ಎದುರಿಸಬೇಕು. ಏನ್ ಮಾಡನ್ನುತ್ತೀರಿ ಹೇಳ್ರಿ? ಕೊರತೆಗಳೇ ಹೆಚ್ಚಾಗಿವೆ. ನನ್ನ ಹತ್ತಿರ ಈಗ ಬಲ ಕಡಿಮೆಯಾಗಿದೆ, ಖರ್ಚುಗಳು ಹೆಚ್ಚಾಗಿವೆ, ದುಡ್ಡು ಕಡಿಮೆಯಾಗಿದೆ, ಬಹಳ ಕೆಲಸಗಳಿವೆ, ನಾನು ಮಾಡ್ಲಿಕ್ಕಾಗಲ್ಲ, ನನಗೆ ಕಡಿಮೆ ಸಮಯವಿದೆ ಎಂದು ಹೇಳಿ ಒಪ್ಪಿಸಿಕೊಡಿ. ಆಗ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಉಂಟಾಗ್ತವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸಮಸ್ತವನ್ನು ಸರಿಪಡಿಸುವಂತಹ ದೇವರೇ, ಸಮಸ್ತವನ್ನು ನಿಮ್ಮ ಸಮಯದಲ್ಲಿ ನೆರವೇರಿಸುವ ದೇವರೇ, ನಿಮ್ಮನ್ನು ನಂಬುವಂತೆ ನಮಗೆ ಸಹಾಯ ಮಾಡಿರಿ. ನಮಗಿರುವುದನ್ನು ನಿಮಗೆ ಅರ್ಪಿಸಿಕೊಡುವಂತೆ ಸಹಾಯ ಮಾಡಿರಿ. ಈ ನಮ್ಮ ಜೀವಿತ ನೀವು ಕೊಟ್ಟ ವರವಾಗಿದೆಯಲ್ಲವೋ? ನಮ್ಮ ಸಂಪಾದನೆ ನಿಮ್ಮ ದಯೆಯಾಗಿದೆಯಲ್ಲವೋ? ನಮ್ಮ ಆಯುಷ್ಯ ನೀವು ಕೊಟ್ಟ ಉಸಿರಾಗಿದೆಯಲ್ಲವೋ? ನಿಮ್ಮಲ್ಲಿ ನಂಬಿಕೆ ಇಡುವುದಕ್ಕಾಗಿ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ, ದಾರಿ ತೋಚದ ಪರಿಸ್ಥಿತಿಯಲ್ಲಿ, ಈ ನಮ್ಮ ಭಯಂಕರವಾದ ಗೊಂದಲದಿಂದ ಕೂಡಿದ ಲೋಕದಲ್ಲಿ ನಿಮ್ಮನ್ನೇ ದೃಷ್ಟಿಸಿ ಜಯಶಾಲಿಗಳಾಗಿ ಮುಂದಕ್ಕೆ ಸಾಗುವ ಹಾಗೆ ಅನುದಿನವೂ ನಿನ್ನ ದ್ವಾರದ ಬಳಿಯಲ್ಲಿ ಕಾದುಕೊಂಡು ನಿಮ್ಮ ವಾಕ್ಯದಿಂದ ನಮ್ಮ ಹೃದಯ ತುಂಬಿಸಿಕೊಂಡು ನಂಬಿಕೆಯಿಂದ ಮುಂದಕ್ಕೆ ಸಾಗಿ ನಿಮಗಿಷ್ಟಕರವಾಗಿರುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಒಂದು ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ಒಂದು ವೇಳೆ ನೀವು ಹೊರದೇಶದಿಂದಲೂ ಸಹಾಯ ಇರುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಳಿಸಿಕೊಡಿರಿ. ನಿಮಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇತರರು ಮೇಲನ್ನು ಹೊಂದುತ್ತಾರೆ. ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರನ್ನು ಕೂಡ ಟೈಪ್ ಮಾಡಿರಿ. ಭಾರದಿಂದ ಕೂಡಿದ ಈ ಸೇವೆಗೆ ಕರ್ತನ ಪ್ರೇರೇಪಣೆಯ ಮೇರೆಗೆ ನೀವು ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಡಲು ಇಚ್ಛಿಸುವುದಾದರೆ ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಹಾಗೂ QR ಕೋಡ್ ಕೊಡಲಾಗಿದೆ. ದೇವರು ನಿಮಗೆ ಪ್ರೇರೇಪಿಸುವ ಹಾಗೆ ಈ ಕೊಡಲಿಚ್ಛಯಿಸುವಂತಹ ಕಾಣಿಕೆಯನ್ನು ಧಾರಾಳವಾದ ಮನಸ್ಸಿನಿಂದ ಕೊಡುವಾಗ ದೇವರ ಪ್ರೀತಿ ನಿಮ್ಮೆಲ್ಲರ ಮೇಲಿರುತ್ತೆ. ಎಷ್ಟೋ ಜನರು ಈ ವಾಕ್ಯ ಸಂದೇಶಗಳ ಮೂಲಕ ರಕ್ಷಣೆಯನ್ನು ಹೊಂದುತ್ತಿದ್ದಾರೆ. ಹಾಗಾಗಿ ಸಹಕರಿಸಬೇಕೆಂದು ಕೋರುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ.